ಮಂಗಳೂರಲ್ಲಿ ನಡೆದಂತ ಕೃತ್ಯದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಜೊತೆಯಲ್ಲಿ ನಿಮಗೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೂ ಕೂಡ ನ್ಯೂಸ್ 18 ಒಂದು ಅವಕಾಶವನ್ನ ಮಾಡಿಕೊಟ್ಟಿತ್ತು. ಈಗಲೂ ಕೂಡ ಅವಕಾಶ ಇದೆ, ನೀವು ಕರೆ ಮಾಡಿ ಮಾತಾಡಬಹುದು. ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಈ ಪಬ್ಜಿ ಅನ್ನುವಂತ ಒಂದು ಆಟ ಚಟವಾಗಿ ಹೋಗಿ ಮಕ್ಕಳು ಅದರಿಂದ ಹೊರಗಡೆ ಬರೋಕೆ ಆಗದೆ ತಾನು ಗೆಲ್ಲಬೇಕು, ನಿರಂತರವಾಗಿ ಗೆದ್ದವನನ್ನ ಕರೆಸಿ ಈ ತರ ಕೊಲೆ ಮಾಡಿರುವಂತ ಒಂದು ಘಟನೆ ನಡೆದಿದೆ. ಈ ಕೃತ್ಯವನ್ನ ನಾನೇ ಮಾಡಿದ್ದು ಅಂತ ಈಗ ಆ ಹುಡುಗ ಒಪ್ಕೊಂಡಿದ್ದಾನೆ. ಅವನು 17 ವರ್ಷದವನು. ಇನ್ನು ಕೊಲೆಯಾಗಿರುವಂತ ಬಾಲಕ 12 ವರ್ಷದವನು. ಹುಬ್ಬಳ್ಳಿಯಿಂದ ಕೃಷ್ಣ ಅನ್ನೋ ಕಾಲರ್ ಹಿಡಿದ್ದಾರೆ. ಕೃಷ್ಣ ಅವರೇ, ನಿಮ್ಮ ಒಪಿನಿಯನ್ ಹೇಳಿ ಸರ್. ಮೇಡಮ್ ಗುಡ್ ಆಫ್ಟರ್ನೂನ್ ಮೇಡಮ್. ಗುಡ್ ಆಫ್ಟರ್ನೂನ್, ಹೇಳಿ ಸರ್. ಮೇಡಮ್ ಆಕ್ಚುಲಿ ಇವಾಗ ಸ್ಟೂಡೆಂಟ್ಸ್ ಮನೆಯಲ್ಲಿ 11 ಮಕ್ಕಳು ಇದ್ದಾರೆ ಮೇಡಮ್. ಆಕ್ಚುಲಿ ಒಬ್ನು 10th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಾ ಇದ್ದಾನೆ, ಇನ್ನೊಬ್ಳು 8th ಸ್ಟ್ಯಾಂಡರ್ಡ್ ಇದ್ದಾಳೆ. ಇದು ಪಬ್ಜಿದ್ ಒಂದೇ ಇಶ್ಯೂ ಅಲ್ಲ ಮೇಡಮ್. ಪಬ್ಜಿ ಜೊತೆ ಆಕ್ಚುಲಿ ಇನ್ನೊಂದಿದೆ ಗೇಮ್, ಫ್ರೀ ಫೈರ್ ಅಂತೇಳಿ. ಇಷ್ಟು ಅಡಿಕ್ಷನ್ ಇದೆ ಮೇಡಮ್ ಮಕ್ಕಳಲ್ಲಿ. ಆಕ್ಚುಲಿ ಸ್ಕೂಲಿಂದ ಬಂದ ತಕ್ಷಣ ಅವರು ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಇನ್ ಸ್ಟಡೀಸ್. ಊಟನೂ ಮಾಡ್ತಿಲ್ಲ, ಸ್ಟಡೀಸು ಮಾಡ್ತಿಲ್ಲ. ಬಟ್ ಐ ಡೋಂಟ್ ನೋ ವೈ ಗವರ್ಮೆಂಟ್ ಇಸ್ ನಾಟ್ ಟೇಕಿಂಗ್ ಎನಿ ಆಕ್ಷನ್. ಬಟ್ ಈ ಆನ್ಲೈನ್ ಅಂತ ಬಂದ್ಮೇಲೆ ಮೊಬೈಲ್ ಈಸಿಯಾಗಿ ಮಕ್ಕಳಿಗೆ ಕೊಡ್ಲೇಬೇಕು ಅಂತ ಅನಿವಾರ್ಯತೆ ಬಂದ ಮೇಲೆ ಇದು ಇನ್ನೂ ಜಾಸ್ತಿ ಆಗಿದೆ ಅನ್ಸುತ್ತಾ ನಿಮ್ಗೆ? ಮೇಡಮ್ ಇದು ಆಕ್ಚುಲಿ ರಿಕ್ವೈರ್ಮೆಂಟ್ ಇರೋದು ಅರೌಂಡ್ 1 to 2%, ಬಟ್ ಚಿಲ್ಡ್ರನ್ಸ್ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ 100%. ಕರೆಕ್ಟ್. ಆಮೇಲೆ ಇಲ್ಲಿ ಏನಾಗಿದೆ ಮೇಡಮ್, ಆಕ್ಚುಲಿ ಸೈಕಾಲಜಿಕಲಿ ಚಿಲ್ಡ್ರನ್ಸ್ ಆರ್ ಗೆಟಿಂಗ್ ಪೇಷಂಟ್ ಅನ್ನೋಯಿಂಗ್ಲಿ. ಸೈಕಾಲಜಿಕಲ್ ಭಾಳ ಸಫರ್ ಆಗ್ಲಿಕ್ಕತ್ತಾರೆ ಮೇಡಮ್. ಆಮೇಲೆ ಸಡನ್ ಆಗಿ ಈಗ ಗೌರ್ಮೆಂಟ್ ಏನ್ ಆಕ್ಷನ್ ತಗೋಬೇಕು ಅಂತಂದ್ರೆ ಆಕ್ಚುಲಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಇವನ್ನೆಲ್ಲ ಬ್ಯಾನ್ ಮಾಡ್ಬೇಕು. ಒಂದು ದಿಸ್ ಇಸ್ ಆಲ್ ಅಡಿಕ್ಷನ್ ಗೇಮ್ಸ್. ಆಮೇಲೆ ಗೂಗಲ್ ಸ್ಟೋರ್ ಅಲ್ಲಿ ಒಂದೇ ಅಲ್ಲ ಮೇಡಮ್, ಹೊರಗಡೆ ಈಗೇನು ನೆಟ್ ಅಲ್ಲಿ ಬರ್ತದಲ್ಲ ಮೇಡಮ್, ಆಕ್ಚುಲಿ ಸರ್ಚ್ ಮಾಡಿದಾಗ ಅಲ್ಲೂ ಅವೈಲೇಬಲ್ ಇದೆ. ಇದನ್ನು ಕ್ಲೋಸ್ ಮಾಡಬೇಕು. ಕರೆಕ್ಟ್. ಸೊ ಇದಕ್ಕೆ ಏನ್ ಆಕ್ಷನ್ಸ್ ಮೇಡಮ್? ಆಕ್ಚುಲಿ ಇದು ಲಾಸ್ಟ್ ಒಂದು 6-7 months ಇಂದ ಗೌರ್ಮೆಂಟ್ ದೇ ವರ್ ಸೇಯಿಂಗ್ ಆಕ್ಚುಲಿ ವಿ ಆರ್ ಟೇಕಿಂಗ್ ಆಕ್ಷನ್ಸ್, ಬಟ್ ಟಿಲ್ ಡೇಟ್ ನೋ ಆಕ್ಷನ್ಸ್ ಹ್ಯಾಸ್ ಬಿನ್ ಟೇಕನ್. ಏನು ಆಕ್ಷನ್ ತಗೊಳ್ಳಿಲ್ಲ. ಏನ್ ರೀಸನ್ ಮೇಡಮ್? ವೈ ನಮ್ದು ಗವರ್ಮೆಂಟ್ ಅಷ್ಟು ವೀಕ್ ಇದೆಯಾ? ಟೆಕ್ನಿಕಲಿ ಅಷ್ಟು ವೀಕ್ ಇದೆಯಾ? ಅಂಡ್ ಹೌ ಕಮ್ ಆಕ್ಚುಲಿ ಸರ್ಕಾರ ಒಂದು ಫಸ್ಟ್ ಒಂದು ಕ್ರಮವನ್ನ ಮಾಡಬೇಕು, ಸ್ಟ್ರಿಕ್ಟ್ ಆಗಿ ಆರ್ಡರ್ ಹೊರಡಿಸಬೇಕು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ದೇವನಹಳ್ಳಿಯಿಂದ ಶಶಿಕುಮಾರ್ ಅಂತ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಶಶಿಕುಮಾರ್ ಅವರೇ, ನಿಮ್ಮ ಒಪಿನಿಯನ್ ತಿಳಿಸಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮೊದ್ಲಿಗೆ ಗೇಮ್ಸ್ ಎಲ್ಲ ಏನು ಈಗಲೂ ಆಲ್ರೆಡಿ ನಮ್ಮ ಯುವ ಜನತೆಗೆ ಮತ್ತೆ ಮಕ್ಕಳಿಗೆ ಮಾರಕವಾಗಿರ್ತಕ್ಕಂತ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾನ್ ಮಾಡ್ತಾ ಬರ್ತಿದೆ. ಆದ್ರೂ ಸಹ ಮಕ್ಕಳು ಏನ್ ಮಾಡ್ತಿದಾರೆ, ಯಾವ್ದು ಇದ್ರದ್ದು ಪೇಯ್ಡ್ ವರ್ಷನ್ಸ್ ಅಂತ ಏನೋ ಸ್ವಲ್ಪ ಹ್ಯಾಕಿಂಗ್ ಮಾಡಿ ಸ್ವಲ್ಪ ವರ್ಷನ್ಸ್ ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲೇ ಹಾಡ್ತಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪೇರೆಂಟ್ಸ್ ಇದ್ರ ಕಡೆ ಗಮನ ಹರಿಸ್ಬೇಕು. ಪೇರೆಂಟ್ಸೇ ಮಕ್ಳು ಮುಂದೆ ಮೊಬೈಲ್ ನೋಡ್ತಾ ಕೂತ್ರೆ ನೀನ್ ನೋಡ್ತೀಯಾ, ನನ್ಗೆ ಯಾಕೆ ಕೊಡಲ್ಲ ಅಂತ ಮಕ್ಳು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋಕೆ ಇರಲ್ಲ ಪೇರೆಂಟ್ಸ್ ಹತ್ರ. ವಿಚಾರ ಮೇಡಮ್, ಮಕ್ಳಿಗೋಸ್ಕರನೇ ಪೇರೆಂಟ್ಸ್ ತಮ್ಮ ಜೀವನನೇ ಮುಡುಪಾಗಿಟ್ಟು ಅವ್ರಿಗೋಸ್ಕರನೇ ಬದುಕ್ತಿರ್ತಾರೆ. ಆದ್ರೆ ಒಂದ್ ಹಂತದ ತನಕ ಮಕ್ಳಿಗೆ ಅರ್ಥ ಆಗಲ್ವಲ್ಲ ಶಶಿಕುಮಾರ್ ಅವ್ರ, ಅಲ್ವಾ? ಸೊ ಪೇರೆಂಟ್ಸ್ ಜವಾಬ್ದಾರಿನೂ ಇರುತ್ತೆ, ಸರ್ಕಾರ ಜವಾಬ್ದಾರಿನೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿ ಮಾತನಾಡಿದಕ್ಕೆ. ಇಲ್ಲಿ ಪೇರೆಂಟ್ಸ್ ಅಷ್ಟೇ